ಇಂಥ ವಾತಾವರಣದಲ್ಲಿ ಬೆಳೆದಿರೋರು ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ವಾತಾವರಣ. ನಿಜ ವಾತಾವರಣ ಎಲ್ಲ ನೋಡಿ ನಮಗೆ ಅದು ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿದ್ದಿಲ್ಲ. ನೋಡಿ ಇಲ್ಲಿರೋ ಸ್ಕೂಲ್ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ. ಪ್ರತಿಯೊಂದು ಕ್ಲಾಸ್ ರೂಮ್ಸು ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಈಗ ಸ್ಕೂಲಲ್ಲೆಲ್ಲ ಅದು ಪ್ರೈಮರಿ ಸ್ಕೂಲಲ್ಲಿ ಪಂಚಾಂಗ ಅಂತ ಬರೀತಾರಲ್ವ, ಅದು ಈ ಸ್ಕೂಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರೆದಿದ್ರು. ಅಂದರೆ ಪಂಚಾಂಗ ಆಮೇಲೆ ಎಲ್ಲ ಸಬ್ಜೆಕ್ಟ್ಸಿಗೂ ಸಂಬಂಧಪಟ್ಟಿರೋಂತಹ ಮ್ಯಾಥ್ಸಿಗೆ ಸೂತ್ರ, ಆಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅವತ್ತಿನ ಹವಾಮಾನ ಆ ಪ್ಲೇಸಲ್ಲಿ ಯಾವ ಥರ ಇತ್ತು, ಈ ಥರ ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂಗೆ ಒಂದು ಬೋರ್ಡಲ್ಲಿ ಬರೆದಿದ್ರು. ಎಷ್ಟು ಚೆನ್ನಾಗಿತ್ತು ಅದು ನೋಡಿ, ಓದಿ ಒಂಥರ ಖುಷಿ ಆಯಿತು. ಈ ಥರ ಎಲ್ಲ ನಾವು ಅಳವಡಿಸ್ಕೋಬೇಕು ಅಂತಂದು ಅಂದ್ಕೊಂಡ್ವಿ. ನಾವು ಇದೇ ರೂಮಲ್ಲಿ ಉಳ್ಕೊಂಡಿದ್ವಿ. ಇದು ಊಟದ ಹಾಲು, ಇಲ್ಲೇ ನಾವು ಉಳ್ಕೊಂಡಿದ್ವಿ. ಇದು ಮಕ್ಕಳ ಅನುಭವ ಮಂಟಪ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಅದೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇಂತಹ ಒಳ್ಳೆಯ ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕು. ನಮ್ಮ ಕನ್ನಡ ಶಾಲೆಗಳು ಈ ಥರ ಎಲ್ಲ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಕ್ಷಣ ಅನ್ನಿಸ್ತು. ಇವರು ನಮ್ಮ ರಮ್ಯಾ ಮ್ಯಾಮು, ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನಮ್ಮ ಮ್ಯಾಮ್ ಅಂತ ಅಂದು. ಇವರು ನಮ್ಗೆ ತಲೆಯೆಲ್ಲ ಬಾಚಿದ್ರು. ನಮ್ಮ ಮ್ಯಾಮು ಒಂಥರ ನಮ್ಮ ಜೊತೆಗೆ ಫ್ರೆಂಡ್ಲಿಯಾಗಿ ಫ್ರೆಂಡ್ ಥರನೇ ಇದ್ದರು. ನಿಜ ಖುಷಿ ಆಯಿತು, ಆ ಥರ ಟೀಚರ್ಸ್ ಎಲ್ಲ ನಮ್ಮ ಜೊತೆಗೆ ಅದಾರ ಅಂತಂದು. ಥ್ಯಾಂಕ್ ಯು ಮ್ಯಾಮ್. ಅಲ್ಲಿ ರೆಡಿಯಾಗಿ ಫೋಟೋಸ್ ಎಲ್ಲ ತಗೊಂಡು, ಅಂದರೆ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ಮೂಡಿಗೆರೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ನೋಡೋಣ ಅಂತ ಹೊರಟಿದ್ವಿ. ಅಲ್ಲೇ ಹೋಗುವಾಗ ಮಧ್ಯದಲ್ಲಿ ಕಾಫಿ ಎಸ್ಟೇಟ್ ಇತ್ತು, ಹಾಗೆ ನೋಡೋಣ ಅಂತ ಹೇಳಿದ್ವಿ. ನೋಡಿ ಎಷ್ಟು ಚೆಂದ ಇದೆ ಕಾಫಿ ಎಸ್ಟೇಟ್, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿರೋ ವಾತಾವರಣ ಅದೆಷ್ಟು ಚೆನ್ನಾಗಿತ್ತು. ವಾತಾವರಣ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಂಗಿಲ್ಲ ಪದಗಳಲ್ಲಿ, ಅಷ್ಟು ಚೆನ್ನಾಗಿತ್ತು. ನಾವೆಲ್ಲರೂ ಕಾಲೇಜ್ ಡ್ರೆಸ್ ಹಾಕ್ಕೊಂಡಿದ್ವಿ. ಅಂದರೆ ನಾವು ಶೈಕ್ಷಣಿಕ ಪ್ರವಾಸ ಹೋಗಿದ್ವಲ್ಲ, ಹಾಗಾಗಿ ಕಾಲೇಜ್ ಡ್ರೆಸ್ ಹಾಕ್ಕೊಂಡಿದ್ವಿ ಎಲ್ಲರೂ. ಫಸ್ಟ್ ಡೇ ನಮ್ಮ ಇಚ್ಛೆ ಥರನೇ ಕಲರ್ ಡ್ರೆಸ್ ಹಾಕ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಸರ್. ನೆಕ್ಸ್ಟ್ ಡೇ ಕಾಲೇಜ್ ಡ್ರೆಸ್ ಹಾಕ್ಕೊಂಡಿದ್ವಿ. ನಾವು ಕೊಟ್ಟಿಗೆಹಾರದಿಂದ ಮೂಡಿಗೆರೆ ಹೋಗೋದಷ್ಟರಲ್ಲಿ 9 ಗಂಟೆ ಆಗಿತ್ತು. ಹಾಗೆ ದಾರಿ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ನಾಷ್ಟ ಮಾಡ್ಕೊಂಡು ಹೋದ್ವಿ. ನಾಷ್ಟ ಮಾಡಿ ಮೂಡಿಗೆರೆ ಪೂರ್ಣಚಂದ್ರ ತೇಜಸ್ವಿಯವ್ರ ಪ್ರತಿಷ್ಠಾನ ನೋಡೋಕ್ಕೆ ಅಂತಂದು ಹೋದ್ವಿ. ನೋಡಿ ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿದೆ. ಹಿಂದೆ ಬೆಟ್ಟ ಗುಡ್ಡ, ಪೂರ್ತಿ ಹಸಿರು, ನೋಡೋಕ್ಕೆ ಒಂಥರ ಚಂದ, ಮನಸ್ಸಿಗೆ ಎಷ್ಟು ಖುಷಿ ಆಗ್ತೈತಿ. ಹಾಗೆ ಇವ್ರ ಬಗ್ಗೆ ಹುಡುಕ್ತಾ ಇದ್ದಾಗ ನನಗೆ ಕೆಲವೊಂದಿಷ್ಟು ಸಾಲುಗಳು ಪೂರ್ಣಚಂದ್ರ ತೇಜಸ್ವಿಯವ್ರ ಬಗ್ಗೆ ಸಿಕ್ತು. ಹೇಳ್ತೀನಿ ಕೇಳಿ. ಪರಿಸರದ ಮಡಿಲಲ್ಲಿ ಬೆಳೆದ ತೇಜಸ್ವಿ, ಪ್ರಕೃತಿಯ ನುಡಿಯನ್ನು ಅರಿತ ಕವಿ,
ಹಸಿರು ಕಾಡು ಬೆಟ್ಟ ಗುಡ್ಡಗಳ ಸೌಂದರ್ಯ ಅವರ ಬರಹಗಳಲ್ಲಿ ಮೂಡಿತು ವೈಭವ. ಪಕ್ಷಿಗಳ ಕಲರವ ಹರಿವ ನದಿಗಳ ನಾದ ಅವರಿಗೆ ನೀಡಿತು ಹೊಸ ಚೈತನ್ಯದ ಪ್ರಭಾತ. ಮರಗಿಡಗಳ ಸಂರಕ್ಷಣೆಯ ಸಂದೇಶ ಅವರ ಸಾಹಿತ್ಯದ ಅಮೂಲ್ಯ ಉಪದೇಶ. ಪ್ರಕೃತಿಯೊಡನೆ ಬೆರೆತು ಬದುಕುವ ದಾರಿ ತೋರಿದ ಮಹಾನ್ ಚಿಂತಕ ನಮ್ಮ ತೇಜಸ್ವಿ. ಪರಿಸರ ಉಳಿಸೋಣ ಎಂಬ ಅವರ ಕನಸು ನಮ್ಮೆಲ್ಲರ ಬದುಕಿಗೆ ಬೆಳಕಿನ ದೀಪವು. ಹಸಿರು ಭೂಮಿ ಉಳಿದರೆ ಜೀವನ ಸುಂದರ ಎಂದು ಸಾರಿದ ತೇಜಸ್ವಿಯವರ ಚಿಂತನೆ ಅವರ ಪ್ರಕೃತಿಯ ಪ್ರೇಮದ ಪ್ರತೀಕವಾಗಿ ಉಳಿದವರು. ಕನ್ನಡ ನಾಡಿನ ಹೆಮ್ಮೆಯ ಸಾಹಿತಿ ತೇಜಸ್ವಿಯವರು. ಹೇಗಿತ್ತು ಕವನ? ನಾವು ಪ್ರತಿಷ್ಠಾನದ ಒಳಗಡೆ ಹೋಗೋದ್ಲೇ ನಮಗೆ ಏನು ಫೀಲ್ ಆತಪ್ಪ ಅಂದರೆ ಸಾಹಿತ್ಯ ಲೋಕಕ್ಕೆ ನಾವು ಪಾದಾರ್ಪಣೆ ಮಾಡಿದ ಥರ ಫೀಲ್ ಆಯಿತು. ಇದು ಓದುವ ಕೊಠಡಿ ಅಂತೆ ನೋಡಿ, ಅದೆಷ್ಟು ವಿಶಾಲವಾಗಿದೆ. ಹಾಗೆ ಸುತ್ತಲೂ ಪರಿಸರ, ಹಚ್ಚ ಹಸಿರು ವನ, ಇದರ ಮಧ್ಯೆ ನಾವು ಕೂತ್ಕೊಂಡು ಓದುತ್ತಾ ಇದ್ದರೆ ಇಲ್ಲ ಬರಿತಾ ಇದ್ದರೆ ಇನ್ನು ಹೆಚ್ಚೆಚ್ಚು ಬರಿಬೇಕು ಅನಿಸುತ್ತೆ, ಓದಬೇಕು ಅನಿಸುತ್ತೆ, ಒಂಥರ ಮನಸ್ಸಿಗೆ ಖುಷಿ ಆಗ್ತದೆ. ನೋಡಿ, ಅದು ತೊಟ್ಟೆ ಮನೆ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಗೋಡೆಗೆಲ್ಲ ಅವರು ಬಾಲ್ಯದ ಫೋಟೋಸು, ಅವ್ರ ತಂದೆಯಾದ ಕುವೆಂಪು ಅವ್ರ ಜೊತೆಗೆ ಕಳೆದ ಅವರ ಕ್ಷಣಗಳನ್ನ, ಆಮೇಲೆ ಅವ್ರ ವೈಫು, ಅವ್ರ ತಾಯಿ ಜೊತೆಗೆ, ಈ ಥರ ಇನ್ನು ಹಲವಾರು ಸಾಕಷ್ಟು ಜನ ಕವಿಗಳ ಜೊತೆ ಕಳೆದಿರೋ ಕ್ಷಣಗಳು ಅವೆಲ್ಲ ಫೋಟೋಸ್ನ ಅಲ್ಲಿ ಹಾಕಿದ್ರು. ನಿಜ ಚೆನ್ನಾಗಿತ್ತು. ಈ ವಾಲ್ ಮೇಲಿರೋ ಫೋಟೋಸ್ ನೋಡಿ, ಈ ಫೋಟೋಸ್ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರೋ ಫೋಟೋಸು. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡ್ರಾಯಿಂಗ್ ಮಾತ್ರ. ಈ ಕಡೆ ಬಂದರೆ ಅಂತೂ ನಾವು ಯಾವುದೋ ಕೀಟಗಳ ಪ್ರಪಂಚಕ್ಕೆ ಬಂದಿದ್ದೇವೆ ಅಂತ ಅನ್ನಿಸ್ತು. ಅದು ಎಷ್ಟು ಥರ ಕೀಟಗಳಿದ್ವು ಅಂದರೆ ಅಪ್ಪ ನೋಡಿ ಇಷ್ಟು ಥರ ಕೀಟಗಳು ಅದಾವು ಅಂತಂದು ಆಶ್ಚರ್ಯ ಆಯಿತು. ಇವರು ಗೈಡು, ಇವರೆಲ್ಲ ಪ್ರತಿಯೊಂದು ಕೀಟಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಯಾವ ಕೀಟನೂ ಭೂಮಿಗೆ ಮಾರಕ ಅಲ್ಲ ಅಂತ ಗೊತ್ತಾಯಿತು ಅವ್ರು ಹೇಳೋದೆಲ್ಲ ಕೇಳಿ. ಇದು ಚಿಟ್ಟೆಗಳಿಗೋಸ್ಕರನೇ ಮಾಡಿರೋ ಗಾರ್ಡನ್ ಆಗಿತ್ತು. ಚಿಕ್ಕದಾಗಿ ಮಾಡಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಚಿಟ್ಟೆಗಳಿಗೋಸ್ಕರನೇ ಮಾಡಿದ್ದು, ಖುಷಿ ಆಯಿತು. ಚಿಟ್ಟೆಗಳು ಅಂತಂದರೆ ನಮಗೆ ಒಂದೇ ಚಿಟ್ಟೆ, ಜಸ್ಟ್ ಒಂದು ಚಿಟ್ಟೆ ಅಂತಂದರೆ ಒಂದೇ ನಮ್ಮ ತಲೆಯಲ್ಲಿ ಈ ಥರ ಇತ್ತು. ಚಿಟ್ಟೆಗಳಲ್ಲಿ ಹಲವಾರು ತರಹ ಚಿಟ್ಟೆಗಳಿದ್ದವು. ಆಮೇಲೆ ಪತಂಗನೇ ಬೇರೆ, ಚಿಟ್ಟೆನೇ ಬೇರೆ, ಈ ಥರ ವಿಷಯಗಳು ನಮಗೆ ಗೊತ್ತಿದ್ದಿಲ್ಲ. ಅವರೆಲ್ಲ ತಿಳಿಸಿ ಹೇಳಿದರು. ಅಲ್ಲಿ ಎಲ್ಲ ನೋಡಿಕೊಂಡು ಬಲಗಡೆ ಬಂದರೆ ಇದೇ ಬೇರೊಂದು ಲೋಕ ಆಗಿತ್ತು. ಇಲ್ಲಿ ಏನಪ್ಪ ಅಂದರೆ ಹಿಂದಿನ ಕಾಲ ಅಂದರೆ ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದ ವಸ್ತುಗಳು ಸಂಗ್ರಹಾಲಯ ಆಗಿತ್ತು ಇದು. ಎಷ್ಟು ಥರ ಅಂತಂದರೆ ಬರೀ ಕೇವಲ ಅಡಿಕೆ ಕಟ್ ಮಾಡೋ ಕತ್ತರಿಯಲ್ಲಿ ಹಲವಾರು ಥರ ಕತ್ತರಿ ಇದ್ವು. ಸ್ತ್ರೀಯರು ಬಳಸುತ್ತಿದ್ದ ಅಡುಗೆ ಸಾಮಾನುಗಳು, ಅವರು ಬಳಸ್ತಿದ್ದ ಒಡವೆಗಳು, ಹಳೆಯ ಕ್ಯಾಮರಾಗಳು, ಟೆಲಿಫೋನ್ಸು, ಆಮೇಲೆ ಯುದ್ಧದಲ್ಲಿ ಬಳಸ್ತಿದ್ದಂತಹ ಯುದ್ಧದ ಸಾಮಗ್ರಿಗಳು, ಈ ಥರ ಹಲವಾರು ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿದ್ರು.
ಇಲ್ಲೆಲ್ಲ ನೋಡಿಕೊಂಡು ಬುಕ್ಸ್ ತೊಗೊಂಡಾದ್ಮೇಲೆ ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರನಾಡು ಹೋಗೋಣ ಅಂತ ಹೊರಟಿದ್ವಿ. ಬಸ್ನಲ್ಲಿ ನಾವಂತೂ ಭಾಳ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಜೂನಿಯರ್ಸು ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಅಂತಾಕ್ಷರಿ ಕಟ್ಟಿದ್ವಿ. ಹೀಗೆ ಸಾಂಗ್ ಹೇಳ್ತಾ ಎಂಜಾಯ್ ಮಾಡ್ತಾ ಹೊರನಾಡು ಬಂದ್ವಿ. ನೋಡಿ ಅಲ್ಲಿ ವಾತಾವರಣ ಎಷ್ಟು ಚೆಂದ ಇದೆ. ಸುತ್ತಲೂ ಬೆಟ್ಟ ಗುಡ್ಡ, ಹಸಿರು, ಮಂಜಿನ ವಾತಾವರಣ ನೋಡೋಕ್ಕೆ ಚೆಂದ. ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಭಾಳ ಜನ ಇದ್ದರು, ಹಾಗಾಗಿ ಲೇಟ್ ಆಗುತ್ತೆ ಅಂತಂದು ಹೊರಗೆ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಊಟ ಮಾಡೋಕ್ಕೆ ಹೋದ್ವಿ. ಊಟ ಅಂತೂ ಅದ್ಭುತವಾಗಿತ್ತು. ಊಟದ ಬಗ್ಗೆ 2 ಮಾತೇ ಇಲ್ಲ ಹೇಳೋಕ್ಕೆ. ನಾವು ಮನೆಯಲ್ಲಿ ಎಷ್ಟೇ ಐಟಮ್ಸ್ ಹಾಕಿ ಅಡುಗೆ ಮಾಡಿದ್ರೂ ಅಷ್ಟು ರುಚಿಯಾಗಿ ಆಗೋದಿಲ್ಲ. ದೇವಸ್ಥಾನದ ಊಟ ಅಂದರೆ ತುಂಬ ರುಚಿಯಾಗಿರುತ್ತೆ. ಅಲ್ಲೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಶೃಂಗೇರಿ ಹೋಗೋಣ ಅಂತಂದು ಹೋದ್ವಿ. ಶೃಂಗೇರಿ ಹೋಗೋಷ್ಟರಲ್ಲಿ ಸುಮಾರು 5 ಗಂಟೆ ಆಗಿತ್ತು ಅನಿಸುತ್ತೆ. ಇಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕೆ ಅಥವಾ ಫೋಟೋ ತೆಗೋಕ್ಕೆ ಅಲೋವ್ ಇದ್ದಿದ್ದಿಲ್ಲ. ಜಸ್ಟ್ ನಾನು ಹೊರಗಿಂದಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೋಡಿ ಇಲ್ಲಷ್ಟೇ ವಿಡಿಯೋ ಮಾಡೋಕ್ಕೆ ಅಲೋವ್ ಇರೋದು. ಒಳಗಂತೂ ಫುಲ್ ಸ್ಟ್ರಿಕ್ಟ್. ವಿಡಿಯೋ ಮಾಡೋಕ್ಕೆ ಅಲೋವೇ ಇಲ್ಲ. ವಿಡಿಯೋ ಅಲ್ಲ, ಫೋಟೋಸ್ ತೆಗೋಕ್ಕೂ ಅಲೋವ್ ಇಲ್ಲ. ಅಲ್ಲೆಲ್ಲ ದೇವ್ರ ದರ್ಶನ ಪಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಹೊಳೆ ಥರ ಇತ್ತು. ಅಲ್ಲಿ ಮೀನಿದ್ವು. ಮೀನು ನೋಡೋಕ್ಕೆ ಅಂತ ಹೋದ್ವಿ. ಭಾಳ ಮೀನಿದ್ವು. ಆಮೇಲೆ ಫುಲ್ ದೊಡ್ಡವಿದ್ದು ಮೀನಂತೂ ನೋಡಿ ಖುಷಿ ಆಯಿತು. ಮಂಡಕ್ಕಿ ಹಾಕೋದ್ಲೇನ ಮೀನು ಎಷ್ಟು ಚಂದ ಮೇಲೆ ಬರ್ತಿದ್ವು ಅಂದರೆ ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಂದರೆ ನಾವೆಲ್ಲ ಫೈನಲ್ ಇಯರ್ಸ್ ಎಲ್ಲ ಟೀಚರ್ಸ್ ಜೊತೆಗೆ ಫೋಟೋಸ್ ತೆಗೆಸ್ಕೊಂಡ್ವಿ. ಅಲ್ಲೆಲ್ಲ ನೋಡಿ ಆಮೇಲೆ ಅಲ್ಲಿ ಒಂದು ಮಠ ಇತ್ತಂತೆ. ಆ ಮಠ ನೋಡೋಣ ಅಂತ ಹೋದ್ವಿ. ಹಾಗೆ ನಡ್ಕೊತ ಹೋಗ್ತಾ ನನ್ನ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ರೇಗಿಸ್ತಾಯಿದ್ರು, ವಿಡಿಯೋ ಆ ಥರ ಮಾಡು ಈ ಥರ ಮಾಡು ಅಂತಂದು. ನೋಡ್ರಿ ಇವರೆಲ್ಲ ನಮ್ಮ ಜೂನಿಯರ್ಸು. ಟ್ರಿಪ್ಪಿಗೆ ಬಂದಮೇಲೆ ಬಹಳ ಕ್ಲೋಸ್ ಆಗಿದ್ದಾರೆ, ರೇಗಿಸ್ತಾರೆ, ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಟ್ರಿಪ್ಪಿಗೆ ಹೋದ್ಮೇಲೆ ಭಾಳ ಜನ ಪರಿಚಯ ಆದರೆ ಆ್ಯಕ್ಚುಲಿ ಇವರೆಲ್ಲ ತಮ್ಮರ ಜೊತೆಗೆ ಕಳೆದಿರೋ ಟೈಮ್ ಅಂತೂ ಲೈಫಲ್ಲಿ ಯಾವಾಗಲೂ ಮರೆಯೋದಿಲ್ಲ. ಅಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಕೆಲವೊಬ್ಬರ ಹೆಸರೇ ನಮಗೆ ಗೊತ್ತಿರೋಂಗಿಲ್ಲ, ಆದರೂ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು.
ರೇಗಿಸ್ತಿದ್ರು, ಖುಷಿ ಪಡ್ತಿದ್ವಿ, ಒಬ್ರನ್ನೊಬ್ರು ಕಾಲು ಎಳ್ಕೊತ. ಟ್ರಿಪ್ ಮಾತ್ರ ನಿಜ ಜೀವನದಲ್ಲೇ ಮರೆಯೋಗಿಲ್ಲ, ಅಷ್ಟು ಚೆನ್ನಾಗಿತ್ತು ಟ್ರಿಪ್ಪು. ಇಷ್ಟು ನಮ್ಮ ಟ್ರಿಪ್ಪು ಚೆನ್ನಾಗಿ ಖುಷಿಯಾಗಿ ಸಕ್ಸಸ್ಫುಲ್ ಆಗೋಕ್ಕೆ ಕಾರಣನೇ ನಮ್ಮ ಟೀಚರ್ಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. Maybe it's sub channel. ನೋಡ ಕಡೆ ಸ್ವಲ್ಪ ವಾಸ ಇನ್ ಬಾರ ಇವರೆಲ್ಲರೂ ನನ್ನ ಫ್ರೆಂಡ್ಸ್. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ. ರೇಗಿಸ್ತಾರೆ, ಕಾಲು ಎಳಿತಾರೆ, ಆದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ವಿಡಿಯೋಸ್ ಅವರೇ ನನಗೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಮಠ ಎಲ್ಲ ನೋಡಿಕೊಂಡು ತಿರ್ಗಾ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಆಮೇಲೆ ಎಲ್ಲರೂ ಸೇರಿ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮುಗಿದ ಮೇಲೆ ಎಲ್ಲರೂ ಸೇರಿ ಊಟಕ್ಕೆ ಅಲ್ಲೇ ಶೃಂಗೇರಿ ದೇವಸ್ಥಾನದಲ್ಲೇ ಹೋದ್ವಿ ಊಟ ಮಾಡೋಣ ಅಂತಂದು. ಆಮೇಲೆ ಅಲ್ಲೇ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಊರಿಗೆ ಹೋಗೋಣ ಅಂತಂದು ಬಂದು ಬಸ್ ಹತ್ತಿದ್ವಿ. ವಾಪಸ್ ಊರಿಗೆ ಬರುವಾಗಂತೂ ಫುಲ್ ಕುಣಿದ್ವಿ, ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಸ್ತ್ ಮಾಡಿದ್ವಿ. ಲಾಸ್ಟ್ ನೈಟ್ ಅಲ್ವಾ, ಫುಲ್ ಎಂಜಾಯ್ ಮಾಡಿದ್ವಿ. ಮೇ ಬಿ ಇದೇ ಲಾಸ್ಟ್ ನೈಟ್ ಎಲ್ಲ ಫ್ರೆಂಡ್ಸ್ ಜೊತೆ ಈ ಥರ ಕಳೆಯೋದು. ನೆಕ್ಸ್ಟ್ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಎಜುಕೇಷನ್ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಸಿಗಬಹುದು, ಸಿಗಲಿಕ್ಕಿಲ್ಲ. ಸಿಕ್ಕರೂ ನಮ್ಮ ಜೊತೆ ಮಾತಾಡೋ ಅಷ್ಟು ಪೇಷನ್ಸ್ ಇರ್ತೈತೆ ಇಲ್ಲ ಗೊತ್ತಿಲ್ಲ. ಎಲ್ಲರನ್ನೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ ಲಾಸ್ಟ್. ಬಸ್ನಲ್ಲಿ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ನೈಟ್ 1 ಗಂಟೆ ಆಗಿತ್ತು. ನಮಗೆ ಊರು ಮುಟ್ಟೋಕೆ ಇನ್ನೊಂದು ತಾಸಿನ ದಾರಿ ಇತ್ತು. ನೈಟ್ ಅಷ್ಟೊತ್ತಲ್ಲಿ ಬಂದರೆ ಸುಮ್ಮನೆ ಪೇರೆಂಟ್ಸ್ಗೆಲ್ಲ ತೊಂದರೆ, ರಾತ್ರಿ ಆಗಿರುತ್ತೆ, ಪಾಪ ಕರ್ಕೊಂಡು ಹೋಗೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತಂದು ಅಲ್ಲೇ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ, ಸ್ಕಿಟ್ ಮಾಡಿದ್ವಿ, ಸಾಂಗ್ ಹೇಳಿದ್ವಿ. ನಿಜ ಅಲ್ಲಿ ಕಳೆದಿರೋ ಕ್ಷಣಗಳು ಎಷ್ಟು ಅದ್ಭುತವಾಗಿತ್ತು ಅಂದರೆ, ಆ ಎಲ್ಲ 2 ದಿನಕ್ಕಿಂತ ಈ ನೈಟ್ ಇದೆ ಅಲ್ಲ, ನೈಟ್ ಕಳೆದಿದ್ದ ಕ್ಷಣಗಳಂತೂ ಮರೆಯೋ ಹಾಗೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಥರ ದಿನಗಳು ಮತ್ತೆ ಸಿಗ್ತೈತಿ ಅಂತ ನಾನು ಹೇಳಲಾರೆ. ಆ ರಾತ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೇ ಬಿ ವರ್ಡ್ಸೇ ಇಲ್ಲ ಅನಿಸುತ್ತೆ. ಅದು ಭಾವನೆಗಳ ಮುಖಾಂತರ ಅಷ್ಟೇ ಅದ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಮಾತುಗಳ ಮುಖಾಂತರ ಸಾಧ್ಯನೇ ಇಲ್ಲ ಅನಿಸುತ್ತೆ. ನಮ್ಮ ಫ್ರೆಂಡ್ಶಿಪ್ಪೆಲ್ಲ ಹೆಂಗಿತ್ತು ಅಂದರೆ, ನನಗೆ ಫಸ್ಟ್ ಬಂದಾಗ ನಿಜ ಯಾರು ಅಂದರೆ ಯಾರೊಬ್ಬರು ಪರಿಚಯ ಇದ್ದಿದ್ದಿಲ್ಲ. ನಾನು ಫಸ್ಟ್ ಇಯರ್ ಇದ್ದಾಗ ಇಬ್ಬರ ಜೊತೆ ನನ್ನ ಫ್ರೆಂಡ್ಶಿಪ್ ಆಯಿತು. ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಜರ್ನಿ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಫ್ರೆಂಡ್ಶಿಪ್ ಹಾಳಾಯಿತು. ಆನಂತರ ಸಿಕ್ಕಿದ್ದು ಇನ್ನೊಂದು ಗ್ರೂಪು. ಫಸ್ಟ್ ಫ್ರೆಂಡ್ ಜೊತೆ ಕಳೆದಿರೋದೇ ಒಂದು ಅಧ್ಯಾಯ, ಆದರೆ ಇವ್ರ ಜೊತೆ ಕಳೆದಿರೋದೇ ನನ್ನ ಲೈಫ್ನ ಇನ್ನೊಂದು ಅಧ್ಯಾಯ ಆಗಿರುತ್ತೆ. ಇವ್ರ ಜೊತೆ ಬಂದಮೇಲೆ ನನಗೆ ಹೊಸದೊಂದು ಲೋಕನೇ ಪರಿಚಯ ಆಯಿತು. ನಮ್ಮ ಗ್ರೂಪ್ ಹೇಗಿತ್ತು ಅಂದರೆ,
ಒಬ್ಬರು ಯಾರಾದರೂ ಬೇಜಾರಲ್ಲಿದ್ದರೆ ಎಲ್ಲರೂ ಅವ್ರನ್ನ ಒಂದು ಆ ಬೇಜಾರಿಂದ ಹೊರ ತರೋಕ್ಕೆ ಪ್ರಯತ್ನ ಪಡ್ತಿದ್ರು, ಇಲ್ಲ ಎಲ್ಲರೂ ಬೇಜಾರಲ್ಲೇ ಇರ್ತಿದ್ರು. ಆ ಥರ ಇತ್ತು. ನಿಜ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಶಿಪ್ಪು. ಆದರೆ ಒಂದೇನು ಬೇಜಾರಪ್ಪ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಕಾಲೇಜ್ ಮುಗಿಯುತ್ತೆ, ಎಲ್ಲರೂ ಬಿಟ್ಟು ಹೋಗಬೇಕು ಒಬ್ಬರನ್ನೊಬ್ಬರನ್ನ ಅಂತ ಅನ್ನೋದೇ ಒಂದು ಬೇಜಾರಿನ ಸಂಗತಿ. ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀವಿ. ಈ ಥರ ಗ್ರೂಪ್ ಡ್ಯಾನ್ಸ್ ಮಾಡಬೇಕಾದ್ರೆ ನಾವು ಫೈನಲ್ ಇಯರ್ಸ್ ಅಂದರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆಯಲ್ಲ, ನಮ್ಮ ಸ್ನೇಹ ಬಳಗ ಇದೆಯಲ್ಲ, ಸ್ವಲ್ಪ ಹತ್ವಿ. ರಕ್ತ ಸಂಬಂಧಗಳ ಮೀರಿದ ಬಂಧುವಿದು ಆ ಸಾಂಗ್ ಇದೆಯಲ್ವ, ಅದನ್ನು ಹಾಕಿದ್ರು. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಯಾರಿಗೂ. ಹಾಗಾಗಿ ಎಲ್ಲರ ಕಣ್ಣಲ್ಲಿ ನೀರು ಬಂದು ನಮ್ಮ ಮ್ಯಾಮ್ ಸರ್ ಎಲ್ಲರೂ ಸಮಾಧಾನ ಮಾಡಿದರು. ಮ್ಯಾಮ್ಗೂ ಮತ್ತು ಸರ್ಗೂ ಇಬ್ಬರಿಗೂ ಥ್ಯಾಂಕ್ ಯು. ಆಮೇಲೆ ಟ್ರುತ್ ಆರ್ ಡೇರ್ ಆಡಿದ್ವಿ. 2 ಟೀಮ್ ಮಾಡಿಕೊಂಡು ಫಿಲ್ಮ್ ನೇಮ್ ಕಂಡು ಹಿಡಿಯೋದಿರ್ತೈತಲ್ವ, ಆ ಥರ ಗೇಮ್ ಆಡಿದ್ವಿ. ಆ ಗೇಮಲ್ಲಿ ನಮ್ಮ ಟೀಮ್ ಸೋತ ಟೀಮ್ಗೆ ಗೆದ್ದ ಟೀಮು ಟಾಸ್ಕ್ ಕೊಟ್ಟಿತ್ತು. ಅಂದರೆ ಯಾವ ಥರ ಅಂದರೆ, ಈಗ ಮದುವೆ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಏನೇನು ಶಾಸ್ತ್ರಗಳು ಮಾಡ್ತಾರೆ ಅದನ್ನೇ ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಅಂತಂದು ಅದನ್ನೇ ಎಲ್ಲರೂ ಸೇರಿ ಮಾಡಿದ್ವಿ. ಹುಡುಗಿದ ಹುಡುಗಿ ನೋಡಿಲ್ಲ ಇಲ್ಲ ಮಾತ್ರ ಹುಡುಗಿಗೆ ಅರ್ಜೆಂಟ್ ಬಳಿ बोलो मेरे महाराज की बोलो मेरे महाराज की ಯಾಕಂದ್ರೆ ಹಾಕ್ಲೆ ಸಿಗಲಲ್ಲಿ ಕಲ್ಯಾಣ ಈಗ ನಿಧಾನ ಹೋದರೆ ತ್ಯಾಗಾಂಗ ಯೋಗಾಂಗ ಸದ್ಭೋಗಾಂಗ ಪ್ರತಿವೇದ ಭಿನ್ನತರ ಬೇಜಾರ ಬರ್ರಿ ಮುಖ ತೋರಿಸಿ ಹುಡುಗಿದ ಆಚರಣೆ ತಾರೀಕು ಒಳ್ಳೆ 35 ಜುಲೈ 3 ಅಧಿಕ ಮುಗಿದಿದೆ. ಜುಲೈ 4 ಮದುವೆ ಎಲ್ಲರೂ CG ಹಾಗಾಗಿ ಪ್ರೀತಿಯ ಭೋಜನ ಪ್ರೀತಿಯ ಸಂಬಂಧಿಕರೆಲ್ಲರೂ ಬಂದು ಮಾಡಿ ಹಾಕೋಡ ಜೊತೆ ಹಾಕೋಡ ಅಂತಂದ್ರೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಅಲ್ಲಿ ಇಂಗ್ಲೀಷ್ ಸರ್ ನಮ್ಮ ಸರ್ ಮುತ್ತು ಸರ್ ವರದಕ್ಷಿಣೆ ಎಷ್ಟು ಕೊಟ್ರ ಮದುವೆ ಮನೆಗೆ ಏನೇನು ಇರ್ತದೆ
जय मंगलम जय पार्वती ಅನುರಾಗದ ಅನುಬಂಧ ತೀರದ ಸಂಬಂಧ ಹೇಗಿತ್ತು ನಾವು ಮಾಡಿದ್ದ ಸ್ಕಿಟ್. ನಾವು ಇನ್ನೊಂದು ಟೀಮ್ನವರಿಗೆ ಸ್ಕಿಟ್ ಕೊಟ್ಟಿದ್ವಿ. ಯಾವ ಥರ ಅಂದರೆ ಈಗ ಡೆತ್ ಆಗಿರ್ತಾರಲ್ವ, ಆ ಮನೇಲಿ ಅವ್ರ ಸಿಚುವೇಶನ್ ಹೇಗಿರುತ್ತೆ ಏನು ಅಂತಂದು ಮಾಡಿರಿ ಅಂತ. ಅವರು ಚೆನ್ನಾಗೇ ಮಾಡಿದರು, ಆದರೆ ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇಲ್ಲ. ನಾವು ಟ್ರುತ್ ಆರ್ ಡೇರ್ ಆಡಿದ್ವಲ್ವ, ನನ್ನ ಫ್ರೆಂಡ್ಗೆ ಹುಡುಗರು ಅಂದರೆ ಜೂನಿಯರ್ಸ್ ಇದ್ದಾರೆ ಅಲ್ವಾ, ನಿಮ್ಮ ಫ್ರೆಂಡ್ಸ್ ಅಂದರೆ ಹುಡುಗರು ಫ್ರೆಂಡ್ಸ್ ಬಗ್ಗೆ 2 ಮಾತು ಹೇಳು ಅಂತಂದು ಹೇಳಿದರು. ನನ್ನ ಫ್ರೆಂಡ್ ಏನು ಹೇಳಿದ್ಲು ಅಂತ ನೋಡಿ. ನಮ್ಮ ಸರ್ಗೂ ಫೈನಲ್ ಇಯರ್ ವಿದ್ಯಾರ್ಥಿಗಳ ಬಗ್ಗೆ 2 ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳ್ರಿ ಅಂತ ಕೇಳಿದರು. 2 ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಈ ವರ್ಷದಂಥ ಫೈನಲ್ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಾಗಿ ಆ ರೀತಿಯಾದಂತಹ ವಿದ್ಯಾರ್ಥಿಗಳನ್ನು ನೋಡಿದ್ವಿ. ಇವರ 2 ಬ್ಯಾಚ್ಗಳಿವೆ. ಈ ಬ್ಯಾಚಿನ ಎಷ್ಟು ವಸತಿ ಹುಬ್ಬಳ್ಳಿ ಪ್ರವಾಸ ಹೋಗಿದ್ದು, ಹುಬ್ಬಳ್ಳಿ ಪ್ರವಾಸ ಹೋಗೋದಕ್ಕೆ ಫೈನಲ್ ಇಯರ್ಸಲ್ಲಿ 4 ಆದರೆ ಹೋಗಬೇಕು ಬೇಡ ಅಂತ ನಿರ್ಧಾರ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ಸೆಕೆಂಡ್ ಇಯರ್ ಆಗಿತ್ತು. ಇವಾಗ ಫೈನಲ್ ಇಯರ್ಸ್ ಆಗಿದೆ. ಆ ಟ್ರಿಪ್ ಯಶಸ್ವಿ ಆಗೋದಕ್ಕೆ ಯೂತ್ ಕಾರಣ ಆದರು. ಅಂತಹ ಅದ್ಭುತ ಸ್ಥಳವನ್ನು ಕುರಿತುಕೊಂಡು ನೋಡೋದಕ್ಕೆ ಯೂತ್ ಕಾರಣ ಆಗೋದು ಇವ್ರ ಬಗ್ಗೆ ತುಂಬ ಅಭಿನಂದನೆ. ಇನ್ನೂ ಐತಿ ಒಂದಾಯ್ತು. ಇದು 1ನೇದು. 2ನೇದು, ನಾನೊಂದು ಯಾವಾಗಲೂ ಒಂದು ಇಂಥ ಖಾಲಿ ಯೋಜನೆಗಳನ್ನು ಹೇಳ್ತಾನೆ ಮಾಡೋಣ ಅದನ್ನು ಕೇಳಿಕೊಂಡು ಆ ಕ್ಷಣಕ್ಕೆ ಅವರು ಮಲ್ಕೋಗೋದಿಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಂಡು ಇಂಥದ್ದು ಮಾಡಬೇಕು ಅಂತಾರೆ. ಅದನ್ನು ಕಾಲೇಜಲ್ಲಿ ನನ್ನ ಆಂಬಿಷನ್ ನನ್ನ ಆಸೆ ಅನ್ನುವಂಥದ್ದು ಜ್ಞಾನಪೂರ್ತಿ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು, ಗೋಡೆ ಬರೋಣ. ಅದು ಕೈ ಜೋಡಿಸಿ ಅದರ ಸಕಲ ಕಾರ್ಯಗಳನ್ನು ನಿರ್ವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಅವರು ಕಾರಣಕರ್ತರು. ಹಾಗಾಗಿ ಅವ್ರ ಬಗ್ಗೆ ಯಾವಾಗಲೂ ಸಹ ಟ್ರುತ್ ಆರ್ ಡೇರ್ ಎಲ್ಲ ಆಟ ಮುಗಿದ ಮೇಲೆ ಲಾಸ್ಟಿಗೆ ನಾವು ಫೈನಲ್ ಇಯರ್ಸ್ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಒಂಥರ ಮೆಮೊರೇಬಲ್ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಫ್ರೆಂಡ್ಸ್ ಗ್ರೂಪೇ ಇತ್ತು. ಒಂಥರ ಚೆನ್ನಾಗಿ ಖುಷಿಯಾಗಿತ್ತು. ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಒಬ್ರನ್ನೊಬ್ಬರು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಟ್ರುತ್ ಆರ್ ಡೇರ್ ಆಡಿದಾಗ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದು ನಿಜ ಖುಷಿ ಆಯಿತು. ಆಮೇಲೆ ಸರ್ ಮಾತು ಕೇಳಂದ್ರು ಇನ್ನೂ ಫುಲ್ ಖುಷಿ ಆಯಿತು. ನಮ್ಮ ಸರ್ ಬಂದಮೇಲೆ ನಾವು ಹೊಸ ವಿಷಯಗಳನ್ನು ಕಲ್ತಿದ್ದೀವಿ. ಇನ್ನು ಸಾಕಷ್ಟು ವಿಷಯಗಳನ್ನು ನಾವು ಕಲಿಯೋದಿದೆ. ಆದರೆ ಏನು ಮಾಡೋದು, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರುತ್ತೆ ಅಲ್ವಾ. ಹಾಗೆ ನಮ್ಮ ಡಿಗ್ರಿ ಲೈಫ್ಗೂ ಇದು ಕೊನೆ ಹಂತ ಆಗಿದೆ. ಕಣ್ಣಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ತಡೆಯೋಕ್ಕಾಗದೇ ಇರೋ ಕಣ್ಣೀರು, ಮನಸ್ಸಿನಲ್ಲಿ ಹೇಳೋಕ್ಕಾಗದೇ ಇರೋ ನೋವು, ಎಲ್ಲರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಎಲ್ಲರ ಬಗ್ಗೆನೂ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ. ಎಲ್ರಿಗೂ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕೃಷ್ಣನಿಗೆ. ಇಷ್ಟು ಒಳ್ಳೆ ಟೀಚರ್ಸನ್ನು ಹಾಗೆ ಇಷ್ಟು ಒಳ್ಳೆ ಫ್ರೆಂಡ್ಸನ್ನು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ತಮ್ಮಂದಿರ. ಅಲ್ಲಿಂದ ನಾವು ಊರಿಗೆ ಬರುವಷ್ಟರಲ್ಲಿ ಸುಮಾರು 5:30 ಆಗಿತ್ತು. ಆಮೇಲೆ ಎಲ್ಲರೂ ಅವ್ರವ್ರ ಪೇರೆಂಟ್ಸ್ ಬಂದರು, ಮನೆಗೆ ಹೋದ್ವಿ.
ಈ ಟ್ರಿಪ್ ಬಗ್ಗೆ ನಾನೊಂದು ಚಿಕ್ಕ ಕವನ ಬರೆದಿದ್ದೀನಿ, ಓದ್ತೇನೆ ಕೇಳಿ. ನಾವೆಲ್ಲರೂ ಜೊತೆಗೂಡಿ ಹೊರಟೆವು ಮಲೆಗಳನ್ನು ಕಾಣಲು. ದಾರಿ ಸಾಗುತ್ತಾ ಹೋದಂತೆ ಹೊಸದೊಂದು ಲೋಕವೇ ನಮ್ಮ ಕಣ್ಣ ಮುಂದೆ ಅಪ್ಪಳಿಸಿದಂತಾಯಿತು. ಜೀಪ್ ಸಫಾರಿಯಲ್ಲಿ ಮೊದಲನೆಯ ದಿನ ಕಳೆದ ಆ ಕ್ಷಣಗಳು ಎಂದೂ ಮನಸ್ಸಿನಲ್ಲಿ ಮಸುಕಾಗದು. ಆದರೆ ಆ ದಿನ ನಮ್ಮ ಸ್ನೇಹಿತನೊಬ್ಬನನ್ನು ಬಿಟ್ಟು ನಾವು ಅಷ್ಟೇ ಮಲೆಗಳನ್ನು ಕಾಣಲು ಹೊರಡಬೇಕಾಯಿತು. ತಂಪಿನ ವಾತಾವರಣದಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟವನ್ನೇ ಹತ್ತುವುದೇ ಒಂದು ಅದ್ಭುತ. ಎತ್ತ ನೋಡಿದರತ್ತ ಹಸಿರು ಮಂಜು ಕವಿದ ವಾತಾವರಣ. ಆ ಗಿಡ ಮರಗಳು ಮೋಡವನ್ನು ಚುಂಬಿಸಿ ನೋಡುಗರಿಗೆ ಆಕರ್ಷಣೆಯನ್ನು ನೀಡುತ್ತಿತ್ತು. ಎತ್ತ ನೋಡಿದರತ್ತ ಬೆಟ್ಟ ಗುಡ್ಡಗಳು, ಹಚ್ಚ ಹಸಿರ ವನ. ನೋಡಬೇಕೆಂದರೂ ಭೂಮಿಯು ಕಾಣದೇ ಇರುವ ಸ್ಥಳ. ಸೂರ್ಯನು ಮರಗಳನ್ನು ಭೇದಿಸಿ ಭೂಮಿಯನ್ನು ತಲುಪಲು ಯುದ್ಧವನ್ನೇ ಮಾಡುತ್ತದೆ. ಮೈಲು ಮೈಲುಗಳನ್ನು ದಾಟಿ ಬಂದರೆ ಚಿಕ್ಕ ಚಿಕ್ಕ ಊರುಗಳು, ಅಲ್ಲೊಂದು ಇಲ್ಲೊಂದು ಹರಿಯುವ ಹಳ್ಳಕೊಳ್ಳಗಳು. ಎತ್ತ ನೋಡಿದರತ್ತ ಕಪ್ಪು ಕಾರ್ಮೋಡ, ಇಬ್ಬನಿ ತಬ್ಬಿದ ಇಳೆ. ಇದೆಲ್ಲದರ ಮಧ್ಯ ನಮ್ಮ ಕಣ್ಣುಗಳು ನಮ್ಮ ಹತೋಟಿಗೆ ಸಿಗದೆಯೇ ವಾತಾವರಣವನ್ನು ವೀಕ್ಷಿಸುವ ತವಕ. ಅಲ್ಲೊಂದು ಪುಟ್ಟ ಮಾದರಿ ಶಾಲೆ. ಈ ಪ್ರಕೃತಿಯ ಮಧ್ಯ ಪ್ರಕೃತಿಯನ್ನು ಕಾಯುವ ಅನ್ನಪೂರ್ಣೇಶ್ವರಿ ಮತ್ತು ಶಾರದಾಂಬೆ ಈ ಮಲೆನಾಡಿನ ಸಕಲವೂ ಸರ್ವಸ್ವವೂ ಆಗಿದ್ದಾರೆ. ಮೂಡಿಗೆರೆಯ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಇದೊಂದು ಕೀಟಗಳ ಧಾಮವಾಗಿತ್ತು. ಇದೆಲ್ಲ ನೋಡಿ ನಾವು ಅರಿತದ್ದು ತೇಜಸ್ವಿಯವರಿಗೆ ಪ್ರಕೃತಿಯ ಮೇಲೆ ಇರುವ ಒಲವು. ಹಾಗೆಯೇ ಯಾವ ಕೀಟಗಳು ಪ್ರಾಣಿ ಪಕ್ಷಿಗಳು ಭೂಮಿಗೆ ಮಾರಕವಲ್ಲ, ಮಾನವರೇ ಭೂಮಿಗೆ ನಿಜವಾದ ಮಾರಕ. ಈ ಪ್ರವಾಸವು ಸಂಬಂಧಗಳನ್ನು ಬೆಸೆಯುವ ಒಂದು ಕೊಂಡಿಯಾಗಿತ್ತು. ಗುರು ಶಿಷ್ಯರ ಸಂಬಂಧವನ್ನು ಅಗಮ್ಯಗೊಳಿಸಿತು. ಹೊಸ ಸ್ನೇಹಿತರನ್ನು ಪರಿಚಯಿಸಿ ಸ್ನೇಹತ್ವವನ್ನು ಗಟ್ಟಿಗೊಳಿಸಿತು. ಸಹೋದರರ ಜೊತೆ ಕಳೆದ ಕ್ಷಣಗಳು ಜೀವನದಲ್ಲಿ ಮರೆಯಲಾಗದ ಮಧುರ ಕ್ಷಣಗಳು. ಈ ಪ್ರವಾಸ ನಮ್ಮನ್ನೆಲ್ಲ ಎಷ್ಟು ರಂಜಿಸಿತೋ, ಎಷ್ಟು ನಗಿಸಿತೋ, ಅಷ್ಟೇ ನಮ್ಮನ್ನು ಅಳಿಸಿತು. ನೆನಪುಗಳ ರಾಶಿಯನ್ನೇ ನಮ್ಮ ನೆನಪಿನ ಬುತ್ತಿಗೆ ನೀಡಿತು. ನಮ್ಮ ಜೀವನದಲ್ಲಿ ಅದೆಷ್ಟೋ ರಾತ್ರಿಗಳು ಬರಬಹುದು, ಆದರೆ ಪ್ರವಾಸದ ಆ ರಾತ್ರಿ ಚಿರಕಾಲ ನಮ್ಮ ಜೊತೆ ಜೀವಿಸುವ ರಾತ್ರಿಯಾಗಿದೆ. ನನಗೆ ಈ ರೀತಿ ಪ್ರತಿ ಕ್ಷಣ ಜೀವಿಸಲು ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳಿಗೆ ಹಾಗೂ ನನ್ನೆಲ್ಲ ಅಚ್ಚುಮೆಚ್ಚಿನ ಸ್ನೇಹಿತರಿಗೆ ಹಾಗೂ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೇಗಿದೆ ನಾನು ಬರ್ತಿರೋ ಕವನ? ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ?